Hi everyone, welcome back to my YouTube channel. How are you all? I hope you're all doing good. I'm doing good, great and super. ಬಿಸಿಲಿಗೆ ಕಣ್ಣೇ ತೆಗಿಯೋಕ್ಕಾಗ್ತಿಲ್ಲ. ಬೇರೆ ಒಂದು ಲೊಕೇಶನಲ್ಲಿ ಇದ್ದೀನಿ. ಇದು ಯಾವುದು ನಂದು ಫೆಮಿಲಿಯರ್ ಬ್ಯಾಕ್ಗ್ರೌಂಡ್ ಅಲ್ಲ. ನಾನು ಎಲ್ಲಿದ್ದೀನಿ ಅಂತ ಅಂದರೆ ಒಂದು ಜಾಗದಲ್ಲಿ ಇದ್ದೀನಿ. ವಿಯೆಟ್ನಾಮಿಂದ ಬ್ಯಾಂಗ್ಳೂರಿಂದ ಕೂರ್ಗಿಂದ ವಾಪಸ್ ಮತ್ತೆ ಬ್ಯಾಂಗ್ಳೂರ್, ಮತ್ತೆ ಇವಾಗ ಇನ್ನೂ ಒಂದು ಜಾಗಕ್ಕೆ ಬಂದಿದ್ದೀನಿ. ಆ್ಯಂಡ್ ಐ ಆಮ್ ಇನ್ ಶಿವಮೊಗ್ಗ ರೈಟ್ ನೌ. ಫಸ್ಟ್ ಟೈಮ್ ನಾನು ಶಿವಮೊಗ್ಗಕ್ಕೆ ಬಂದಿರೋದು. ಲೈಕ್ 4-5 ಇಯರ್ಸ್ ಬ್ಯಾಕ್ ಒಂದ್ಸಲ ಜೋಗ್ ಫಾಲ್ಸಿಗೆ ಬಂದು ಹೋಗಿರೋದು ಅಷ್ಟೇ, ಬಿಟ್ಟರೆ ಶಿವಮೊಗ್ಗಕ್ಕೆ ಬಂದಿದ್ದಿಲ್ಲ. ಆ್ಯಂಡ್ ಈಗ ಫಸ್ಟ್ ಟೈಮ್ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗ ಎಕ್ಸ್ಪ್ಲೋರ್ ಮಾಡೋಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ಅಫ್ಕೋರ್ಸ್ ದ್ಯಾಟ್ ಇಸ್ ಬಿಕಾಸ್ ಆಫ್ ಪ್ರಿಯನ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಶಿವಮೊಗ್ಗ ತೀರ್ಥಹಳ್ಳಿ ಕಡೆಯವರು. ಸೊ ಅಲ್ಲಿಗೆ ಬಂದಿದ್ದೀವಿ. ಇವತ್ತು ಅರ್ಲಿ ಮಾರ್ನಿಂಗ್ ಮಿಡ್ ನೈಟಲ್ಲಿ ರೀಚ್ ಆಗಿದ್ದೇನೆ. ನೈಟ್ ಬಂದು ತಕ್ಷಣ ಮಲ್ಕೊಂಡು ರೆಸ್ಟ್ ಮಾಡಿ ಲೇಟಾಗಿ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ರೆಡಿ ಆಗಿದ್ದೀವಿ. ಆ್ಯಂಡ್ ಇಲ್ಲಿ ನಾನು 2 days ಇರ್ತೀನಿ. ಸೊ ಅವ್ರ ಮನೆಯಲ್ಲಿ ಫೆಸ್ಟಿವಲ್ ಇದೆ, ಊರಲ್ಲಿ ಫೆಸ್ಟಿವಲ್ ಇದೆ ಆ್ಯಕ್ಚುಲಿ, ಜಾತ್ರೆ, ಅದನ್ನು ನೋಡೋಕ್ಕೆ ಅಂತ ಬಂದಿದ್ದು. ಬಟ್ ನಾನು 2 ದಿನ ಇರೋದು. ಮೇನ್ ಜಾತ್ರೆದು ಸ್ಯಾಟರ್ಡೆ ಸಂಡೇ ಅಂತೆ. ಅಲ್ಲಿಗೆ ಇರ್ತಾ ಇಲ್ಲ, ನಾನು ಫ್ರೈಡೇ ನೈಟ್ ವಾಪಸ್ ಹೊರಡಬೇಕು. ಇವತ್ತು ಡೇಟ್ ಹೇಳ್ಬಿಡ್ತೀನಿ. ಐ ಡೋಂಟ್ ನೋ ವೆನ್ ಐ ಪೋಸ್ಟಿಂಗ್ ದಿಸ್. And today is 18th of December. From 18th to almost 1st of Jan ತನಕ I am on long leave. ಸೊ ಹಾಗೆ ಇಲ್ಲಿ ಬಂದೆ 2 days, ಆಮೇಲೆ ವಾಪಸ್ ಮತ್ತೆ ಕೂರ್ಗ್ ಹೋಗಬೇಕು. ಸೊ ಇವತ್ತು ಸ್ವಲ್ಪ ಶಿವಮೊಗ್ಗ ಎಕ್ಸ್ಪ್ಲೋರ್ ಮಾಡೋವಂಥ ಪ್ಲ್ಯಾನ್ಸ್ ಇದೆ. ನಾಳೆ ಫೆಸ್ಟಿವಲ್ ಇರೋದ್ರಿಂದ ಇವತ್ತು ಒಂದು ದಿನ ನನಗೆ ಟೈಮ್ ಇದೆ. ಸೊ ಹಾಗಾಗಿ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಲ್ಲ. ಹೋಗ್ತಾ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಐ ಥಿಂಕ್ ಐ ಆಮ್ ಗೋಯಿಂಗ್ ಟು ಹ್ಯಾವ್ ಅ ಗುಡ್ ಟೈಮ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಅ ಲಾಟ್ ಆಫ್ ಮೆಮರೀಸ್ ಆಬ್ವಿಯಸ್ಲಿ. ಸೊ ವೆಲ್ಕಮ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನನಗಿಷ್ಟ ಅಂತ ಹೇಳ್ಬಿಟ್ಟು ಪ್ರಿಯಾ ಅವರಮ್ಮ ಬಸ್ಸಾರು ಮತ್ತೆ ಸೊಪ್ಪು ಪಲ್ಯ ಮಾಡಿದ್ರು. ಸಖತ್ತಾಗಿತ್ತು. ಈಗ ನೆನ್ಸ್ಕೊಂಡ್ರೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ ಆಕ್ಚುಲಿ. ಹಲೋ, ಬೆಳಗಿಂದ ಏನೇನೋ ಆಗಿ ಎಲ್ಲೋ ಹೋಗ್ಬೇಕು ಅಂದ್ಕೊಂಡು ಎಲ್ಲೋ ಬಂದಿದ್ದೀವಿ ನಾವು. ಇವಾಗ ಪ್ಲ್ಯಾನ್ ಪ್ರಕಾರ ಯಾವುದೂ ಆಗಲಿಲ್ಲ. ಪ್ರಿಯಾ ಪ್ಲ್ಯಾನ್ ಮಾಡಿದ್ದು 2 places ಇವತ್ತು ಕವರ್ ಮಾಡಬೇಕು ಅಂತ. Because I'm here for today and tomorrow I'm traveling back. So she had only 1 full day to take me somewhere. And seriously, she tried her best that she has to take me somewhere ಅಂತ ಅಂದ್ಬಿಟ್ಟು. ಸೊ ಪ್ಲ್ಯಾನ್ ಇದ್ದಿದ್ದು ಒಂದು ಕವಿಮನೆ, ಲೈಕ್ ಕುಪ್ಪಳ್ಳಿ ಅಂತ ಪ್ಲೇಸ್, ಆ್ಯಂಡ್ ಕಾವಲೆದುರ್ಗ ಟ್ರೆಕ್ಕಿಂಗ್ ಪ್ಲೇಸ್. ಸೊ ವಿ ಹ್ಯಾಡ್ ಲಿಟರಲಿ ಪ್ಲ್ಯಾನ್ ಫಾರ್ ದೀಸ್ 2 places. ಆ್ಯಂಡ್ ರೆಡಿಯಾಗಿ ಹೊರಟ್ವಿ. ಫಸ್ಟ್ ಕುಪ್ಪಳ್ಳಿ ಹೋಗಬೇಕು ಅಂತ ಅಂದ್ಬಿಟ್ಟು ಹೊರಟು ಒಂದು 10 minutes ಹೋದ್ವಿ. ದೆನ್ ವಿ ರಿಯಲೈಸ್ 2 place ಒಟ್ಟಿಗೆ ಕವರ್ ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಅಲ್ಲಿಂದ ಪ್ಲ್ಯಾನ್ ಮತ್ತೆ ಚೇಂಜ್ ಮಾಡಿಬಿಟ್ಟು ವಿಲ್ ಗೋ ಟು ದ ಕಾವಲೆದುರ್ಗ. ಫಸ್ಟ್ ಟ್ರೆಕ್ಕಿಂಗ್ ಮುಗಿಸ್ಕೊಳ್ಳೋಣ, ಆಮೇಲೆ ನಾಳೆ ಬೆಳಿಗ್ಗೆ ಕುಪ್ಪಳ್ಳಿ ಹೋಗೋಣ, ಟೈಮ್ ಇರುತ್ತೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ಲು. We came back home, we changed to our trekking outfit, and then we drove almost 38 kilometers or something to ಕಾವಲೆದುರ್ಗ. ಅಲ್ಲಿ ಗೂಗಲಲ್ಲಿ ನೋಡ್ಕೊಂಡಿದ್ದಾಳೆ, ಇಟ್ ಶೋಡ್ ಆ್ಯಸ್ 5 o'clock ಕ್ಲೋಸಿಂಗ್ ಅಂತ. ಸೊ ವಿ ಥಾಟ್ ಓಕೆ, ವಿ ಹ್ಯಾವ್ ಎನಫ್ ಟೈಮ್ ಅಂತ ಅಂದ್ಕೊಂಡು ಹೋದ್ವಿ. ಕರೆಕ್ಟ್ 4 o'clock ವಿ ರೀಚ್ಡ್ ಟು ದ ಗೇಟ್. ಅಲ್ಲಿ ಹೋದಾಗ unfortunately for our bad luck, he said we can't let you go, it's a closing time. 4 o'clock they closed the gate and we can't get in. We requested a lot saying we are localized this and that. Is like, even if you would have come from Bangalore andrunu kuda ನಾವು ಬಿಡಲ್ಲ ಅಂತ. He was quite rude and full mood off ಆಗಿಬಿಟ್ಲು. ಬೆಳಗಿಂದ ನಥಿಂಗ್ ಈಸ್ ಹ್ಯಾಪ್ನಿಂಗ್ ಆ್ಯಸ್ ಪರ್ ಪ್ಲ್ಯಾನ್ ಅಂತ. ಆ್ಯಕ್ಚುಲಿ ನಾವು ಹೊರಟಿದ್ದು ಎಲ್ಲ ಲೇಟ್ ಆಯಿತು, ಆ ಕಡೆ ಈ ಕಡೆ ಆಯಿತು. ಸೊ ಹಾಗಾಗಿ ಕುಡಂಟ್ ಡೂ ಇಟ್. ಫುಲ್ ಮೂಡ್ ಆಫ್ ಆದ್ಲು. ವಿ ವರ್ ಲೈಕ್ ವಾಟ್ ಟು ಡೂ. ಐ ಸೆಡ್ ಓಕೆ, ಡೋಂಟ್ ಗೆಟ್ ಡಿಸಪಾಯಿಂಟೆಡ್, ಇಟ್ಸ್ ಫೈನ್, ವಿಲ್ ಗೋ ಬ್ಯಾಕ್ ಹೋಮ್ ಆ್ಯಂಡ್ ದೆನ್ ಸ್ಪೆಂಡ್ ಟೈಮ್ ವಿತ್ ದ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಅಂದೆ. ಅಥವಾ ವೆಲ್ ಗೋಯಿಂಗ್ ಬ್ಯಾಕ್ ಯಾವುದಾದ್ರು ಒಂದು ಪಾಯಿಂಟ್ ಸಿಗುತ್ತೆ, ವಿಲ್ ಸ್ಪೆಂಡ್ ಸಮ್ ಟೈಮ್ ಓವರ್ ದೇರ್ ಆ್ಯಂಡ್ ದೆನ್ ಗೋ ಬ್ಯಾಕ್ ಅಂತ ಹೇಳಿದೆ. ಶೀ ವಾಸ್ ಲೈಕ್ ನೋ, ನಾಟ್ ರೆಡಿ, ಆ್ಯಂಡ್ ಶಿ ವಾಸ್ ವೆರಿ ಮಚ್ ಡಿಸಪಾಯಿಂಟೆಡ್, ಇರಿಟೇಟೆಡ್, ಅನಾಯ್ಡ್. ಆಮೇಲೆ ದೆನ್ ಶಿ ವಾಸ್ ಲೈಕ್ ಗೂಗಲಿಂಗ್ ಔಟ್ ಆ್ಯಂಡ್ ವಾಟ್ ಟು ಡೂ ಅಂತೆಲ್ಲ ಅಂತ ಹೇಳ್ಬಿಟ್ಟು ದೆನ್ ಶಿ ವಾಸ್ ಲೈಕ್ ವಿಲ್ ಗೋ ಟು ಆಗುಂಬೆ. ಒಂದೇ ಪಾಯಿಂಟ್ ಆಗುಂಬೆ, ಎರಡು ಡೈರೆಕ್ಷನ್ ಆ್ಯಕ್ಚುಲಿ. ಆಗುಂಬೆಗೆ ಹೋಗೋಣ ಅಂತ ಅಲ್ಲಿಂದ ನೋಡಿದೆ. 38 kilometers ಏನೋ ಅಲ್ಲಿಂದ ಮತ್ತೆ ಕಾಣಿಸ್ತು. ಒಂದು ಶೀಸ್ ಲೈಕ್ ನೋ, ವಿ ಆರ್ ಗೋಯಿಂಗ್ ಟು ಆಗುಂಬೆ ಅಂತ ಅಂದ್ಬಿಟ್ಟು. ಸೊ ಡೆಸ್ಟಿನಿ ಆಗುಂಬೆಗೆ ಅಂತ ಬರೆದಿತ್ತು, ನಾಟ್ ಟು ಎನಿ ಅದರ್ ಪ್ಲೇಸಸ್. ಆ್ಯಂಡ್ ಆಗುಂಬೆ ಇಸ್ ಆ್ಯಕ್ಚುಲಿ ದೇರ್ ಇನ್ ಮೈ ಬಕೆಟ್ ಲಿಸ್ಟ್. ಆ್ಯಂಡ್ ಸೊ ಆಗುಂಬೆಗೆ ಬಂದಿದ್ದೀವಿ. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ 650 meters ಅವೇ ಫ್ರಮ್ ದ ಸನ್ಸೆಟ್ ಪಾಯಿಂಟ್, ವ್ಯೂ ಪಾಯಿಂಟ್. ಟೈಮ್ ಇದೆ
ಆ್ಯಂಡ್ ಮಧ್ಯದಲ್ಲಿ ಹೋಗ್ತಾ ಒಂದು ಸ್ಮಾಲ್ ಬೋಟಿಂಗ್ ಪ್ಲೇಸ್ ಸಿಕ್ತು. ಸೊ ವಿಲ್ ಡೂ ದ ಬೋಟಿಂಗ್ ಅಂತಂದ್ಬಿಟ್ಟು ಇಳಿದ್ವಿ. ಚಿಕ್ಕದು ಒಂದು ಲೇಕ್ ಅಷ್ಟೇ, ಬಟ್ ಏನು ಹೇಳ್ತಾರೆ ಅದು ಈ ಒಂದು ಟೈಮಿಂಗ್ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಸನ್ ಡೌನ್ ಆಗಿದೆ ಅಲ್ಲ. ಸೊ ಐ ಶೋ ಯು ದ್ಯಾಟ್. ಆ್ಯಂಡ್ ಈ ಒಂದು ಶಿವಮೊಗ್ಗ ಟ್ರಿಪ್ಪಲ್ಲಿ, ಎಕ್ಸ್ಪ್ಲೋರಿಂಗ್ ಟ್ರಿಪ್ಪಲ್ಲಿ ನಾವು 4 ಜನ ಇದ್ದೀವಿ. ನಾನು, ಪ್ರಿಯಾ ಹಸ್ಬೆಂಡ್ ಆ್ಯಂಡ್ ಪ್ರಿಯಾ ಬ್ರದರ್. ಸೊ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಪಾಪ ಪ್ರಿಯಾಸ್ ಹಸ್ಬೆಂಡ್ had a lot of patience to take us anywhere and everywhere, she said, in the name of not disappointing her, at the same time not disappointing me as well. But I appreciate Priya's efforts in trying to make me happy and trying to take me to the place. ಫೈನಲಿ ಮೇಡಮ್ ಬೆಳಗ್ಗೆಂತ ಕೈಗೆ ಸಿಗ್ತಾ ಇಲ್ಲ. ಶೀಸ್ ಓನ್ಲಿ ಪ್ಲಾನಿಂಗ್ ಅಲ್ಲೋಗೋಣ ಅಂತ. ಬಟ್ ರಿಯಲಿ ಐಮ್ ಟೆಲಿಂಗ್ ಯು, ಪ್ರಿಯಾದು ನಾನು ಇನ್ನೊಂದು ಫೇಸ್ ಇವತ್ತು ನೋಡಿದೆ. ಎಲ್ಲಾರನ್ನೂ ಸೈಲೆನ್ಸ್ ಮಾಡ್ತಿದ್ದಿಲ್ಲ, ಎಲ್ಲಾರನ್ನೂ ಅಂಡರ್ ಕಂಟ್ರೋಲಲ್ಲಿ ತಗೋದಿಲ್ಲ. ಲೈಕ್ ಈಸ್ ದಿಸ್ ಪ್ರಿಯಾ ಅಂತ ಫುಲ್ ಸಿಟ್ಟು, ಫುಲ್ ಶಾರ್ಟ್ ಟೆಂಪರ್, ಹಿಂಗೆ ಬರ್ತಾ ಇದೆ. ಬೈಯೋದು ಆಮೇಲೆ ಇವತ್ತು ನಾನೇ ಹೇಳಿದೆ, ನಾನು ಸೈಲೆಂಟಾಗಿ ಕೂತ್ಬಿಡ್ತೀನಿ. ಆ್ಯಂಡ್ ಅವರು ಅದನ್ನೇ, ಭಾಗೇಶ್ ಕೂಡ ಅದನ್ನೇ ಹೇಳ್ತಾ ಇದ್ರು, ನಾನು ಸರೆಂಡರ್ ಆಗಿಬಿಡ್ತೀನಿ, ನಾನು ಹೆಲ್ಮೆಟ್ ಹಾಕೊಂಡ್ಬಿಡ್ತೀನಿ. ಯಾವುದಾದ್ರು ಇದ್ದು ಆಗುಂಬೆನೂ ಕೂಡ ನಡೆದಿಲ್ಲ ಅಂದಿದ್ರೆ ಯಾರಾದ್ರೂ ಇವತ್ತು ಸಂಜೆ ಅಷ್ಟರಲ್ಲಿ ಓಡಿಸ್ಕೊಳ್ಳೋದು ಗ್ಯಾರಂಟಿ. ಸರಿ ಓಡಿಸ್ಕೊತಾ ಇದ್ರು. ಥ್ಯಾಂಕ್ಫುಲಿ ದಿಸ್ ಇಸ್ ಹ್ಯಾಪ್ನಿಂಗ್. ಆ್ಯಂಡ್ ಇವಾಗ ನಾವು ಬೋಟಿಂಗ್ ಮಾಡ್ತೀವಿ. ನಾವಿವಾಗ ಬೇಡ, ಅವ್ರಿಗೆ ನಮ್ಮನ್ನ ಬಿಟ್ಬಿಟ್ರು. ವಾವ್, ಕ್ಯೂಟ್ ಆಗಿ ಸಖತ್ತಾಗಿದೆ ಅಲ್ಲ. ಹ್ಯಾಪಿನ ಒಂದು ಪ್ಲೇಸ್ ಆದ್ರೆ ಇವಾಗ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಇಲ್ಲಾಂದ್ರೆ ಯಾರನ್ನಾದೊಬ್ಬನಿಗೆ ಇವತ್ತು ಕುಕ್ಕರ್ಗೆ ಹಾಕೋದು ಗ್ಯಾರಂಟಿ. ನಿಂಗೆ ರಾತ್ರಿ ಊಟಕ್ಕೆ. ಬಟ್ ಮರೈತಿ ನಿಜವಾಗ್ಲೂ ನಿಮ್ಗೆ ಇನ್ನೊಂದು ಫೇಸೇ ನೋಡ್ಬಿಟ್ಟೆ ನಾನು. ಇಷ್ಟು ಸಿಟ್ಟು ಬರುತ್ತಾ ನಿಮ್ಗೆ? ನಾವು ಇದು ಸೆಲ್ಫ್ ಡ್ರೈವ್ ಏನಂತಾರೆ, ಸೆಲ್ಫ್ ರೈಡ್ ಮಾಡ್ಕೊಂಡು ಹೋಗ್ಬೇಕಿದು. ಇಲ್ಲಿ ಸ್ಟೇರಿಂಗ್ ಇದೆ, ಈ ಕಡೆ ಆ ಕಡೆ ತಿರ್ಸಕ್ಕೆ, ಆಮೇಲೆ ಪೆಡಲ್ ಮಾಡ್ಕೊಂಡು ಹೋಗ್ಬೇಕು. ದಟ್ ಸೈಡ್ ಡ್ರೈವಿಂಗ್ ಬರಲ್ಲ. ಗುದ್ದುತ್ತಿದೆ ಮಾರೈತೆ, ಆ ಕಡೆಗೆ ಹೋಗು. ಸೊ ಚೆನ್ನಾಗಿದೆ, ಒಂಥರ ಮಜವಾಗಿದೆ. ಇನ್ನು ಇದು ಹಾಕೊಂಡೆ, ಹಾಕೊಂಡೆ ಅದು ನೀರೇ ಚಂದ ಉಂಟು ಗೊತ್ತಾ, ಫಿಶ್ ಇದೆ ಗೊತ್ತಾ. ಇವತ್ತು ಚೆನ್ನಾಗಿ ಲೆಗ್ ವರ್ಕೌಟ್ ಆಗ್ತಾ ಇದೆ. ಪೆಡಲ್ ಮಾಡಿ ಲೆಗ್ ವರ್ಕೌಟ್ ಆಗುತ್ತೆ ಇವತ್ತು. ಚಿಕ್ಕದಾಗಿದ್ರು ಸಖತ್ ಫನ್ ಆಗಿದೆ. ಆ್ಯಂಡ್ ಇಟ್ಸ್ ನೈಸ್. ಯಾವ ಕಡೆಗಿನ ತಿರುಗಿಸ್ತಾ ಇದೆಯಾ ಯಾವ ಕಡೆ ತಿರುಗಿಸ್ತಿದ್ಯಾ? ಹೋಗ್ಬೇಕಾ? ಚಿಕ್ಕದಾಗಿದೆ ಅಂದ್ಬಿಟ್ಟು ನೀವೇ ಬಂದ್ಬಿಟ್ರಿ ಫಾಸ್ಟ್ ಆಗಿ. ನಮ್ಮ ಆ ಕಡೆ ಈ ಕಡೆ ದೊಡ್ಡ ಫಿಶಸ್ ಇದೆ. ಓ ವಾವ್, ಏನು ತಿನ್ನಕ್ಕೆ ಕೊಡೋಕ್ಕಿಲ್ಲ, ಎಲ್ಲ ಬಂದಿದೆ ಒಟ್ಟೊಟ್ಟಿಗೆ. ವಿಡಿಯೋದಲ್ಲಿ ಕಾಣಿಸ್ತಿಲ್ಲ ಗೊತ್ತಿಲ್ಲ, ಸುಮಾರು ಬಂದಿದೆ, ಎಲ್ಲ ದೊಡ್ಡದು. ಬಟ್ ದೇ ಆರ್ ಥಿಂಕಿಂಗ್ ಐ ಆಮ್ ಗೋನಾ ಗಿವ್ ದೆಮ್ ಸಮಥಿಂಗ್ ಟು ಈಟ್, ಬಟ್ ಐ ಡೋಂಟ್ ಹ್ಯಾವ್. ಸಖತ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಚೆನ್ನಾಗಿದ್ಯಾ? ನಾವಿದು ಅಲ್ಲಿಂದ ಬಂದ್ರಲ್ಲ, ತೀರ್ಥಹಳ್ಳಿ ರೀಚ್ ಆದ್ಮೇಲೆ ಅವಾಗ ಕುಡಿದ್ಬಿಡ್ಬೇಕಿತ್ತು. ಇಲ್ಲಿವರೆಗೂ ಇತ್ತು ತಿಂದಿದ್ದು ಹೋಗ್ಬಿಟ್ಟು ಕರ್ಗಿಸ್ಬೇಕಲ್ಲ ಇವಾಗ. ಏನು ಉಟ್ಕೊಂಡು ತಿಂತಾ ಇದೆ? ಕಲ್ಲು ಮಣ್ಣೆ ಇರೋದು ಅಲ್ಲಿ. ಹಾಂ ಪ್ರಿಯಾ, ನಿನ್ನ ಫ್ರೆಂಡ್ಸು ಚೀನು ಪಾಪ ಹಂಗೆ ಹೇಳ್ತಿದ್ಯಾ ನೀನು ನಿನ್ನ ಫ್ರೆಂಡ್ಸ್ಗೆ? ಅಲ್ಲೋಡೆ ಅಲ್ಲಿ ಗುಂಡು ಮಣಿನ ಆರಾಮಾಗಿ. ಸೊ ಇವಾಗ ನಾವು ಸನ್ಸೆಟ್ ಪಾಯಿಂಟಿಗೆ ಬಂದಿದ್ದೀವಿ, ಮೇನ್ ಆಗುಮ್ಮೆ ವ್ಯೂ ಪಾಯಿಂಟಿಗೆ. ಮೈ ಗಾಡ್,
ಸೋ ಬ್ಯೂಟಿಫುಲ್. ಬ್ಯೂಟಿಫುಲ್ ಆಗಿದೆ ಅಲ್ಲ. ಹೇಳಿದ್ದು ಲಿಸ್ಟಲ್ಲಿ ಇಲ್ಲದೆ ಇರೋ ಜಾಗಕ್ಕೆ ಬಂದ್ಬಿಟ್ಟಿದ್ದೀವಿ. ಮಧ್ಯೆ ಅವಳೆ ಪೇಂಟ್ ಮಾಡ್ತಾರಲ್ಲ ಹಂಗ್ ಕಾಣ್ತಿಲ್ವಾ? ಹೌದು ಹೌದು, ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡು. ಐ ಥಿಂಕ್ ಈ ಥರ ಒಂದು ಸನ್ಸೆಟ್ ನಾನು ಯಾವತ್ತೂ ನೋಡಿಲ್ಲ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ಥಿಂಕ್ ಸೊ. ಆಲ್ಮೋಸ್ಟ್ ಅಲ್ಲ, ಇನ್ನೊಂದು ಸ್ವಲ್ಪ ಇದೆ. ಹೋಯ್ತು ಫೈನಲಿ, ಸನ್ಸೆಟ್ ಆಯಿತು. ಬಜೆಟ್ ಖಾಲಿನಾ? ಯಾವ ಸಾಂಗ್ ನೆನಪಾಗ್ತದೆ ಈ ಒಂದು ವೈಬಿಗೆ? ಇಷ್ಟು ತಣ್ಣಗೆ ಗಾಳಿ, ಆಗುಂಬೆ ಸನ್ಸೆಟ್, ಹಿಂದ್ಗಡೆನೂ ಇದೆ ನೋಡೋದ್ರದ್ದು, ಇನ್ನೂ ಲೈಟ್ ಬರ್ತಾ ಇದೆ. ಲಾಸ್ಟ್ ಯಾವ ಸಾಂಗ್ ನೆನಪಾಗುತ್ತೆ ನಿಮಗೆ? ಅದೇ ಆಗುಂಬೆಯ ಹಾಡು ಹೇಳ್ಬೇಕು ಅಲ್ಲ, ಓದಕ್ಕೆ ಹೇಳಿಲ್ಲ ಯಾರು, ಆಡಕ್ಕೆ ಹೇಳಿಲ್ಲ. ಏನಾಗಲ್ಲ, ಇಬ್ರು ಆಡೋಣ. ಏನಾಗಲ್ಲ. ಈ ನಾವೇನು ಸಿಂಗರ್ಸ್, ನಾವು ನಾನ್ ಸಿಂಗರ್ಸ್ ಅಂತ ಎಲ್ರಿಗೂ ಗೊತ್ತು. ಸಿಂಗ್, ಟ್ರೈ, ಯು ಕ್ಯಾನ್, ಯು ಕ್ಯಾನ್, ಯು ಕ್ಯಾನ್. ಏಯ್ ಬೈಸ್ಕೊತೀವಾಗ ಲೈಟ್ ಯೂಸ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 7 o'clock ಆಗಿದೆ. ಆಗುಂಬೆ ಮುಗಿಸ್ಕೊಂಡು ಸೂಪರ್ ಆಗಿರೋ ಸನ್ಸೆಟ್ ಮಾತ್ರ, ಓ ಗಾಡ್, ನನ್ನ ಮೈಂಡಲ್ಲಿ ಯಾವತ್ತೂ ಉಳ್ಕೊಳ್ಳೋಂಥ ಒಂದು ಸನ್ಸೆಟ್, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಅದು ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಇವಾಗ. ಆ್ಯಂಡ್ ಇಲ್ಲಿ ಒಂದು ಫೇಮಸ್ ಬಜ್ಜಿ ಸೆಂಟರ್ ಇದೆಯಂತೆ. ಪುಟಾಣಿ ಒಂದು ಮನೆಯಲ್ಲಿ ಚಿಕ್ಕದು ಶಾಪು, ಬಟ್ ಫುಲ್ ರಶ್ ಇದೆ, ತುಂಬ ಜನ ಇದ್ದಾರೆ. ಅದು ತಿನ್ನೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಪ್ರಿಯಾ ತೊಗೊಂಡು ಬರೋಕ್ಕೆ ಹೋಗಿದ್ದಾಳೆ. ಬಜ್ಜಿ, ಬೋಂಡ, ಕಷಾಯ, ವಡೆ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ವಾವ್, ಹೇಳ್ತಿದ್ರೆ ಬಾಯಿ ನೀರು ಬರ್ತಿದೆ. ತಿಂದು ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಲೆಟ್ಸ್ ಸಿ. ನೋಡಿದ್ರೇ ಹೇಗಿದೆ ನೋಡು, ಫ್ರೆಶ್ ಆಗಿ. ಹೌಸ್ ಟೇಸ್ಟ್? ಚೆನ್ನಾಗಿದೆಯಾ? ಪವನ್ ಹೇಳಿದಷ್ಟು ಹೈಪ್ ಇದೆಯಾ? ಹೌದಾ? ಅಲ್ಲ, ಚಟ್ನಿ ಕೊಟ್ಟಿದ್ದಾರೆ. ಬಿಸಿ ಬಿಸಿ ಚಟ್ನಿ ಸಕ್ಕತ್ತಾಗಿದೆ ಅಲ್ಲ, ಹಸಿವಾಗಿತ್ತು ಸ್ವಲ್ಪ ಅಲ್ಲ. ಅಜ್ಜಾಜಿ ಬೋಂಡ ಸೂಪರ್ ಆಗಿದೆ. ಯಾರಿಗೆ ಗೊತ್ತು? ನೋಡ್ಬೇಕು ಅವರು. ಕಷಾಯ, ಹಾಲು ಕಷಾಯ ನೋಡೋಣ. ಏನು ಇದು? ಜೀರಿಗೆ, ಕಾಳುಮೆಣಸು, ಜೇಸ್ಟ್ ಮಧು ಎಲ್ಲ ಹಾಕ್ತಾರೆ. ಅದೆಲ್ಲ ಎಂತ ಗೊತ್ತಾ? ಮಂಜ ಟರ್ಮರಿಕ್ ಚೂರ್, ಟರ್ಮರಿಕ್ ನಂಗೆ ಗೊತ್ತಿಲ್ಲ ಹಾಕ್ತಾರೋ ಇಲ್ವೋ ಅಂತ. ಅದು ರಾ ಸಿಗುತ್ತಲ್ಲ, ಇದ್ರ ಒಳಗಡೆಯಿಂದ ತೆಗಿತಾರೆ ನೋಡು. ಇದು ಬೇಡ, ಶುಂಠಿ ಬೆಳೆಯೋ ಥರ. ಹಾ, ಒಣ ಶುಂಠಿ, ಅದು ಶುಂಠಿ ಬೆಳೆಯೋ ಥರ ಟರ್ಮರಿಕ್ ಬೆಳೀತಾರೆ. ಗೊತ್ತು ಗೊತ್ತು. ಹಾ, ಅದರದ್ದಿದೆ, ಹಸಿ ಹಾಕಿರೋ ಥರ ಫೀಲ್ ಇದೆ ಅದು. ಸೊ ಇಟ್ಸ್ ಆನ್ ಎಂಡ್ ಟು ಅ ಬ್ಯೂಟಿಫುಲ್ ಡೇ ಅಂತಲೇ ಹೇಳ್ಬೋದು. ತುಂಬ 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 ಆ ಕಡೆ ಹೋಗಿ ಈ ಕಡೆ ಹೋಗಿ ಎಲ್ಲೋ ಹೋಗಬೇಕು ಅಂತ ಹೇಳಿ ಎಲ್ಲೋ ಹೋಗಿ, ಆ್ಯಂಡ್ ಬ್ಯೂಟಿಫುಲ್ ಪ್ಲೇಸ್ಗೆ ವಿ ಎಂಡೆಡ್ ಅಪ್. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದ್ಯಾಟ್ ಐ ಕುಡ್ ವಿಟ್ನೆಸ್ ಆಗುಂಬೆ ಸನ್ಸೆಟ್. ವಾವ್, ಇಟ್ ವಾಸ್ ಅಮೇಝಿಂಗ್. ಆಮೇಲೆ ಇವತ್ತು ದಿನ ಅಷ್ಟೇ ಕಂಪ್ಲೀಟ್ ಆಯಿತು. ಐ ಮೈಟ್ ವೈಂಡ್ ಅಪ್ ದಿಸ್ ವ್ಲಾಗ್. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. Bye, take care, lots and lots of love.